ಇದೇ ಬಗ್ಗೆ ವಿಶೇಷ ಇಲ್ಲ, ಅವಾಗ ವಾರದಲ್ಲಿ ಒಂದು ದಿವಸ ಯಾವುದೋ ಒಂದು ಸಬ್ ಡಿವಿಷನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಹೋಗ್ತಾ ಇದೆ. ಸೊ ಇವತ್ತು ಹಾರಗಿರಿ ಪೊಲೀಸ್ ಸ್ಟೇಷನ್, ಅತ್ತನಿ ಪೊಲೀಸ್ ಸ್ಟೇಷನ್ ಮತ್ತು ಕಾಗವಾಡ, ಲಾಸ್ಟ್ ಆಗಿ ಇವತ್ತು ಇಲ್ಲಿ ಬಂದಿದ್ದೀನಿ, ರಾಯಬಾಗ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀನಿ. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಲೋಕಲಿ ಕೇಸ್ ಇನ್ವೆಸ್ಟಿಗೇಷನ್ ಆಗ್ತಾ ಇರೋ ಕೇಸಸ್ ಡಿಸ್ಪೋಸ್ ಮಾಡ್ತಾ ಇದ್ದಾರೆ, ಟೈಮ್ಲಿ ಡಿಸ್ಪೋಸಲ್ ಆಗ್ತಾ ಇದೆ. ಮತ್ತು ಸ್ಟೇಷನಲ್ಲಿ ಬೇರೆ ಇಶ್ಯೂಸ್ ಯಾವುದೂ ಇದೆ ಇದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ನಾವು ರಿವ್ಯೂ ಮಾಡ್ತಾ ಇದ್ವಿ. DSP ಮತ್ತು ಇನ್ಸ್ಪೆಕ್ಟರ್ ಅವರು ಕೂಡ ಕರೆದು ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕು, ಪೊಲೀಸ್ ಸ್ಟೇಷನ್ಗಳಿಗೆ ಏನೇನು ಬೇರೆ ಬೇರೆ ಸೌಲಭ್ಯ ಎಲ್ಲ ಬೇಕಾಗುತ್ತದೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಮತ್ತು ಈಗ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಹಿಂಗೆ ಕೇಸಸ್ ಬೇಗ ಡಿಸ್ಪಾಸ್ ಮಾಡೋದು, ಕನ್ವಿಕ್ಷನ್ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಕಮ್ಮಿ ಇದೆ, ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಟೆಕ್ನಾಲಜಿಯಿಂದ ಏನೇನು ಉಪಯೋಗ ಮಾಡಬಹುದು ಅದ್ರ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದು ಹೆಂಗೆ ಉಪಯೋಗ ಮಾಡ್ತಾ ಇದ್ದಾರೆ ಅಂದರೆ ಅದು ಚೆಕ್ ಮಾಡೋದಕ್ಕೂ ಕೂಡ ಬಂದಿದ್ದೀವಿ. ಸರ್, ಇವಾಗ ಅಕ್ರಮ ಸಾರಾಯಿ ಮಾರಾಟ ಜಾಸ್ತಿಯಾಗಿ ನಡೆಯೈತೆ ಸರ್, ಅದ್ರ ಬಗ್ಗೆ ಸರ್ ಎಂತ ಎಲ್ಲಿ ಆಗಿದೆ? ಈಗ ಸುಮಾರು ಮೋರ್ ದನ್ 200-300 ಕೇಸ್ ಮಾಡಿದ್ದೀವಿ. ಸೊ ರಾಯಬಾಗ್ ಅಲ್ಲಿ ಎಲ್ಲಿ ಇದೆ ಅಂದ್ರೆ ನೀವು KSP ಆಪ್ ಅಲ್ಲಿ ನೀವು ಕಳಿಸ್ತೀರಂದ್ರೆ ನಾವು ಕ್ರಮ ಕೈಗೊಳ್ತೀವಿ. ಸೊ ರ್ಯಾಂಡಮ್ ಆಗಿ ಮಾತಾಡೋದು ಬೇಡ. ಯಾವ ಪ್ಲೇಸ್ ಅಲ್ಲಿ ಇದೆ ಅಂದ್ರೆ ಆಲ್ರೆಡಿ ನಾವು KSP ಆಪ್ ಅಲ್ಲಿ ಹೇಳಿದ್ವಿ. ಸರ್, ಏನಾಗ್ತಾ ಇದೆ ಅಂದ್ರೆ ಇಂಟಿಮೇಷನ್ ಮಾಡಿದವ್ರ ಮೇಲೇನೆ ಕೆಲವೊಂದು ಹಲ್ಲೆಗಳು ಆಗುವುದು. ನೀವು ಇಂಟಿಮೇಷನ್ ನಿಮ್ಮ ಹೆಸರೇನ ನಾವು ಮಾಡೋದು ಬೇಕಾಗಲ್ಲ ಅಂದ್ರೆ ಆಲ್ರೆಡಿ ನಿಮ್ಮ ಹೆಸರೇ ಹೇಳೋದು ಬೇಕಾಗಲ್ಲ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ. KSP ಆಪ್ ಅಲ್ಲಿ ಅನಾಮಧೇಯವಾಗಿ ನೀವು ಮಾಡೋದಕ್ಕೆ ಅವಕಾಶ ಇರ್ತದೆ, ಅದು ನನ್ ಗಮನಕ್ಕೆ ಬರ್ತದೆ. ಸೊ ನನ್ ಗಮನಕ್ಕೆ ಬಂದಾದ್ಮೇಲೆ ಅದು ಕ್ರಮ ಕೈಗೊಂಡಿಲ್ಲ ಅಂದ್ರೆ ಮತ್ತು ಸೀದಾ ಅನಾಮಧೇಯವಾಗಿ ಇನ್ನೊಂದು ಮತ್ತು ನಡೀತಾ ಇದೆ ಅಂದ್ರೆ ನಾವು ನಮ್ಮ ಟೀಮ್ ಇಟ್ಕೊಂಡು, ಸೊ ಲೋಕಲ್ ಇಂಟೆಲಿಜೆನ್ಸ್ ಇಟ್ಕೊಂಡು ನಾವು ಚೆಕ್ ಮಾಡ್ತೀವಿ. ಒಂದು ವೇಳೆ ಅಂತಾಗ ಇರುವ ಸಂದರ್ಭದಲ್ಲಿ ಆಫೀಸರ್ಸ್ ಮೇಲೆ, ಬೀಟ್ ಸಿಬ್ಬಂದಿ ಮೇಲೆ ಕ್ರಮವನ್ನು ಕೈಗೊಂಡಿದ್ದೀವಿ. ಇತ್ತೀಚೆಗೆ ಇದೇ ಸ್ಟೇಷನ್ ಅಲ್ಲಿ ಕ್ರಮವನ್ನು ಕೈಗೊಂಡಿದ್ದೀವಿ. ನೀವು ಬಂದಂತ ಸ್ವಲ್ಪ ಕಡಿಮೆ ಆಗಿದೆ.